ನಾವಿವತ್ತು ಮಾತಾಡೋಕೆ ಹೋಗ್ತಾ ಇರೋದು ಆರ್ ಎಸ್ ಐ ಇಂಡಿಕೇಟರ್ ಬಗ್ಗೆ. ತುಂಬ ಜನ ಹೇಳ್ತಾ ಇರ್ತಾರೆ ನಿಮಗೆ ಆರ್ ಎಸ್ ಐ ಓವರ್ ಬಾಟ್ ಮತ್ತು ಓವರ್ ಶೋಲ್ಡಲ್ಲಿ ನಾವು ಯೂಸ್ ಮಾಡಬೇಕಂತ. ಈ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ಗೊತ್ತಿಲ್ಲದಿರೋ ವ್ಯಕ್ತಿಗಳು. ಇಲ್ಲಿ ಒಂದು ಎರಡು ಕ್ಯಾಟಗರಿ ಜನ ಇದ್ದಾರೆ. ಒಂದು ಟ್ರೇಡರ್ಸ್, ನಮ್ಮ ಒಂದು ಕಮ್ಯುನಿಟೀಲಿ ಒಂದು ಟ್ರೇಡರ್ಸಲ್ಲಿ ಏನಪ್ಪ ಅಂದರೆ ನಾನು ಇಂಡಿಕೇಟರೇ ಯೂಸ್ ಮಾಡಲ್ಲ ಅಂತ ಒಬ್ರು ಕೆಲವರು ಹೇಳ್ಕೊತಾರೆ. ಅವ್ರಿಗೆ ತುಂಬ ಒಂದು ದೊಡ್ಡ ಪ್ರತಿಷ್ಠೆ ಥರ. ಕೆಲವೊಬ್ರು ಹೇಳ್ತಾರೆ ನಿಫ್ಟಿ 50 ಸ್ಟಾಕೇ ಮಾಡಬೇಕು, ಆರ್ ಎಸ್ ಐ ಯೂಸ್ ಮಾಡಿ ಬೈ ಮಾಡ್ಬೋದು, ಸೆಲ್ ಮಾಡ್ಬೋದು ಅಂತ ಒಂದು ಕ್ಯಾಟಗರಿ ಜನ ಹೇಳ್ತಾರೆ. ಬಟ್ ಇಲ್ಲಿ ಇಬ್ಬರಲ್ಲೂ ಕೂಡ ನಿಜ ಇದೆ. ಬಟ್ ಯಾವ ರೀತಿ ಅಂತಂದರೆ ಆ್ಯಸ್ ಎ ಟ್ರೇಡರ್ ನೀವೇನಾದ್ರು ಇಂಟರ್ನೆಟ್ ಟ್ರೇಡಿಂಗ್ ಮಾಡ್ತಾಯಿದ್ರೆ ಒಂದು 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಮಾಡ್ತಾಯಿದ್ರೆ ಅಲ್ಲಿ ಯಾವುದೇ ಥರದ ಇಂಡಿಕೇಟರ್ ಬೇಕಾಗಿಲ್ಲ. ಹೊಸಬರಿಗೆ ಓಕೆ, ಅವ್ರಿಗೆ ಸ್ಟಾರ್ಟಿಂಗ್ ಟ್ರೇಡ್ನ ಶುರು ಮಾಡಿರ್ತಾರೆ, ಅವಾಗ ಬೇಕಾಗ್ಬೋದು ಕೆಲವೊಂದು ಇಂಡಿಕೇಟರ್ನ. ಅದು ಕೊನೆಯಲ್ಲಿ ಹೇಳ್ತೀನಿ ನನ್ನ ಫೇವ್ರೇಟ್ ಇಂಡಿಕೇಟರ್ ಯಾವುದು, ಅದನ್ನು ಕೂಡ ಯೂಸ್ ಮಾಡ್ಬೋದು ಅಂತ. ಇವತ್ತು ನಾವು ಸಂಪೂರ್ಣ ಆರ್ ಎಸ್ ಐ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆರ್ ಎಸ್ ಬಗ್ಗೆ ತುಂಬ ಒಂದು ತಪ್ಪು ಕಲ್ಪನೆಗಳಿದ್ದಾವೆ. ಆರ್ ಎಸ್ ಐ ನೋಡಿ ತೊಗೊಂಡು ತುಂಬ ಜನ ಕೆಲವೊಂದು ಸ್ಟಾಕ್ಗಳು ಅಲ್ಲಿ ಟ್ರ್ಯಾಪ್ ಆಗಿದ್ದಾರೆ. ನಾನಿವತ್ತು ಪ್ಯೂರ್ಲಿ ಮಾತಾಡ್ತಾ ಇರೋದು ಸ್ಟಾಕ್ಸ್ ಬಗ್ಗೆ. ತುಂಬ ಜನ ಟ್ರೇಡರ್ ಬಂದು ಈ ಅರ್ಧಂಬರ್ಧ ಕಲ್ತಿರೋರು ಬಂದು ಕಮೆಂಟ್ ಮಾಡ್ತಾ ಇರ್ತೀರ, ಇಂಡಿಕೇಟರ್ ಏನಕ್ಕೆ ಹಾಕಬೇಕು, ಇಂಡಿಕೇಟರ್ ಲ್ಯಾಗಿಂಗು, ಇಂಡಿಕೇಟರ್ ಯೂಸ್ ಆಗಲ್ಲ ಅಂತ ಕಾಮನ್ ಆಗಿ ಒಂದು ಕಮೆಂಟ್ನ ಮಾಡ್ತಾ ಇರ್ತಾರೆ. ನಾವು ಮಾತಾಡ್ತಾ ಇರೋದು ಡೇ, ವೀಕ್, ಮಂತ್ ಟೈಮ್ ಫ್ರೇಮಲ್ಲಿ ಯಾರೆಲ್ಲ ಕೆಲಸ ಮಾಡ್ತೀರೋ ಅವರಿಗೆ ಇಂಡಿಕೇಟರ್ ಬೇಕಾಗುತ್ತೆ. ಕೆಲವೊಂದು 5 ನಿಮಿಷದಲ್ಲಿ ಟ್ರೇಡ್ ಮಾಡೋದು, ಇಂಟರ್ಡೇ ಟ್ರೇಡ್ ಮಾಡೋದು ಆಪ್ಷನ್ ಟ್ರೇಡರ್ಸ್ಗೆ ಇಂಡಿಕೇಟರ್ ಬೇಕಾಗಲ್ಲ. ಈ ಒಂದು ಡಿಫ್ರೆನ್ಸ್ನ ಅರ್ಥ ಮಾಡ್ಕೊಳ್ಳಿ. ತುಂಬ ಜನ ಕನ್ಫ್ಯೂಸ್ ಆಗ್ತೀರಾ. ನಾನು ಇಂಡಿಕೇಟರ್ ಯೂಸ್ ಮಾಡಬೇಕಂದ ತಕ್ಷಣ ಏನಕ್ಕೆ ಬೇಕು, ಇಂಡಿಕೇಟರ್ ಯೂಸ್ ಮಾಡಿದ್ರೆ ಅವ್ರಿಗೆ ಟೆಕ್ನಿಕಲ್ ಗೊತ್ತಿಲ್ಲ ಅಂತ. ಈ ರೀತಿ ಒಂದು ತಪ್ಪು ಕಲ್ಪನೆಗಳಿದೆ. ಅಂದರೆ ಇಂಡಿಕೇಟರ್ ಎಲ್ಲಿ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿರಬೇಕಷ್ಟೇ, ಇಂಪಾರ್ಟೆಂಟ್. 5 ಮಿನಿಟ್ಸ್ ಒಂದು ಟೈಮ್ ಫ್ರೇಮಲ್ಲಿ ಆರ್ ಎಸ್ ಇಂಡಿಕೇಟರ್ ಬೇಕಾಗಿಲ್ಲ. ಬಟ್ ಒಂದು ಸ್ಟಾಕ್ ಅನಲೈಸ್ ಮಾಡಬೇಕು ಅಂದಾಗ, ಇಂಡೆಕ್ಸ್ ಅನಲೈಸ್ ಮಾಡಬೇಕಂದಾಗ ಕೆಲವೊಂದು ಇಂಡಿಕೇಟರ್ ಬೇಕಾಗುತ್ತೆ. ಅದು ಆರ್ ಎಸ್ ಐನ್ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಇಲ್ಲಿ ಏನಾಗ್ತಾಯಿದೆ ಅಂದರೆ ಸುಮಾರು ಜನ ಯೂಟ್ಯೂಬಲ್ಲಿ ನೋಡಿರ್ಬೋದು, ನಿಮ್ಮ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು ಆರ್ ಎಸ್ ಐ ನಿಮಗೆ ಓವರ್ ಶೋಲ್ಡ್ ಆಗಿದೆ, ಓವರ್ ಬಾಟ್ ಆಗಿದೆ ಅಂತ ಬೈ ಮಾಡ್ಬೋದು, ಸೆಲ್ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇರ್ತಾರೆ. ಎಕ್ಸಾಕ್ಟ್ಲಿ ನಾನು ಅದ್ರ ಬಗ್ಗೆ ಒಂದು ಇವತ್ತು ಕ್ಲಾರಿಟಿ ಕೊಡ್ತಾ ಇದ್ದೀನಿ. ನೋಡಿ, ಈ ಆರ್ ಎಸ್ ಐ ಹೇಗೆ ನೋಡ್ಬೋದು, 2 ರೀತಿ ಹೇಳ್ತಾರೆ, ಓವರ್ ಬಾಟ್, ಓವರ್ ಶೋಲ್ಡ್ ಮತ್ತು ಡೈವರ್ಜೇಷನ್ನ ನೋಡ್ಬೋದು. ಬಟ್ ನಾನು ಕಳೆದ 5-6 ವರ್ಷದಿಂದ ನೋಡ್ತಾ ಇದ್ದೀನಿ. ಅದು ಎರಡೂ ನನಗೆ ಕೆಲಸಕ್ಕೆ ಬರ್ತಾಯಿಲ್ಲ. ಬಟ್ ತುಂಬ ಹೊಸಬ್ರು ಬರ್ತಿರೋರು ಯಾರೋ ಒಂದು ನಾನು ಆ ನೀತಿ, ಈ ನೀತಿ, ಆ ಸ್ಟ್ರಾಟಜಿ, ಈ ಸ್ಟ್ರಾಟಜಿ ಅಂತ ಆರ್ ಎಸ್ ಐನ ನಿಮಗೆ ಕೊಟ್ಬಿಟ್ಟಿರ್ತಾರೆ. ನೀವು ಹೋಗಿ ಯೂಸ್ ಮಾಡ್ತಾ ಇರ್ತೀರ, ಆರ್ ಎಸ್ ಐ ವರ್ಕ್ ಆಗೋಲ್ಲ. ಬಟ್ ಇಂಡಿಕೇಟರ್ದು ಒಂದು ಗುಣ ಇದೆ, ಕೆಲಸ ಮಾಡೋ ಒಂದು ವರ್ಕ್ ಮಾಡೋ ಟೈಮ್ ಇದೆ. ನೋಡಿ, ಅಪ್ ಟ್ರೆಂಡಲ್ಲಿ ಇದೆಯಾ, ಎಲ್ಲ ಇಂಡಿಕೇಟರ್ಗಳು ಕೆಲಸ ಮಾಡ್ತವೆ. ಸೈಡ್ ವೇಸಲ್ಲಿ ಇದೆಯಾ, ಯಾವ ಇಂಡಿಕೇಟರ್ ಕೆಲಸ ಮಾಡಲ್ಲ. ಇದ್ರದ್ದೊಂದು ಫಸ್ಟ್ ನೇಚರ್ ಅರ್ಥ ಮಾಡ್ಕೊಳ್ಳಿ. ಇಂಡಿಕೇಟರ್ ಯಾಕೆ ಲ್ಯಾಗಿಂಗ್ ಆಗ್ತವೆ, ಯಾಕೆ ವರ್ಕ್ ಆಗಲ್ಲ ಅಂದರೆ, ಇವಾಗ ನಿಫ್ಟಿ ಪ್ರೆಸೆಂಟ್ ಸೈಡ್ ವೇಸ್ ಇಲ್ಲ, 1 ವರ್ಷದಿಂದ ಎಲ್ಲೂ ಹೋಗಿಲ್ಲ, ಇವಾಗ ವರ್ಕ್ ಆಗಲ್ಲ. ನೋಡಿ, ಏನೇ ಒಂದು ಯೂಸ್ ಮಾಡಬೇಕಂದ್ರೆ ಅದು ಯಾವಾಗ ವರ್ಕ್ ಆಗುತ್ತೆ, ಯಾವಾಗ ವರ್ಕ್ ಆಗಲ್ಲ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಓಕೆ, ಇವತ್ತು ಆರ್ ಎಸ್ ಐ ಕೆಲವೊಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮ್ಗೆ. ಆರ್ ಎಸ್ ಐ ಹೇಳ್ಕೊಡೋರು ಏನಂತಾರೆ, ಸರ್ ಆರ್ ಎಸ್ ಐ ವರ್ಕ್ ಆಗ್ತಲ್ಲ, ಇಲ್ಲ ಓನ್ಲಿ ನಿಫ್ಟಿ 50ಲೇನೇ ಯೂಸ್ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಬಟ್ ಅವ್ರದ್ದು ಸ್ಟ್ರಾಟಜಿನ ಈ ನಿಫ್ಟಿ 50 ವರ್ಕ್ ಆಗುತ್ತಲ್ಲ ಅಂತ ಇವತ್ತು ಬನ್ನಿ ನೋಡೋಣ. ಓಕೆ, ಬನ್ನಿ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ಆರ್ ಎಸ್ ಐ ನಿಮ್ಗೆ ಎಷ್ಟು ವರ್ಕ್ ಆಗುತ್ತೆ, ವರ್ಕ್ ಆಗಲ್ಲ ಅಂತ. ಓಕೆ, ರೈಟ್. ನೀವು ನೋಡ್ಬೋದು, ಇದು HDFC ಬ್ಯಾಂಕ್ ನೋಡ್ತಾ ಇದ್ದಾರೆ ಸ್ಕ್ರೀನ್ ಮೇಲೆ. HDFC ಬ್ಯಾಂಕು ಇಲ್ಲಿ ಬಂದುಬಿಟ್ಟು ಸುಮಾರು ಸಾರಿ ಆರ್ ಎಸ್ ಐ ಏನಾಗಿದೆ, ಕೆಳಗಡೆ ಬಂದಿದೆ. ನೀವು ಹೇಳೋ ಪ್ರಕಾರ 20-20ಕ್ಕಿಂತ ಕಡಿಮೆ ಕೂಡ ಬಂದಿದೆ. ಓಕೆ, ನೋಡಿ ಇಲ್ಲಿ ನೀವು ನೋಡ್ಬೋದು ಆರ್ ಎಸ್ ಐ ಬಂದ್ಬಿಟ್ಟು ಈ ಕೆಳಗಡೆ ಲೈನ್ ಏನಿದೆಯಲ್ಲ ಆಲ್ಮೋಸ್ಟ್ 20ಗೆ ಬಂದಿದೆ ಆರ್ ಎಸ್ ಐ. ನೋಡಿ, ಇಲ್ಲಿ ಕಾಣ್ಬೋದು ನಿಮಗೆ 20ಗೆ ಬಂದಿದೆ. ಸ್ಟಿಲ್ ನೋಡಿ, ಇಲ್ಲಿ 20ಗೆ ಬಂದಿದೆ ಅಂತ ನಾನೇನಾದರೂ ಇಲ್ಲಿ ಬೈ ಮಾಡಿದ್ದರೆ, ಓಕೆನಾ, ನೋಡಿ ಆಲ್ರೆಡಿ ಇವಾಗ ಕೆಳಗಡೆ ಬಂದಿದೆ. ಇಲ್ಲಿ ನೋಡಿ ಸುಮಾರು ಜನ ಏನಾದರೂ ಓವರ್ ಶೋಲ್ಡ್ ಆಗಿರುತ್ತೆ. ಓಕೆ, ಆಲ್ಮೋಸ್ಟ್ ಓವರ್ ಶೋಲ್ಡ್ ಆಗಿರುತ್ತೆ, ಕೆಳಗಡೆ ಬಂದುಬಿಟ್ಟಿರುತ್ತೆ. ಇಲ್ಲಿ ನೀವು ನೋಡ್ಬೋದು 20 ಕಾಣ್ತಾ ಇದೆ. ಬಟ್ ನಾನು ಇದನ್ನೇನೋ ನಂಬ್ಕೊಂಡು ಇಲ್ಲಿ ಬರುತ್ತೆ, ಎಕ್ಸಾಕ್ಟ್ ಇಲ್ಲಿ ತೊಗೊಂಡಿದ್ದೆ. ನೋಡಿ, ವಾಪಸ್ ಕೆಳಗಡೆ ಬಂದು ಮತ್ತೆ ಕೆಳಗಡೆ ಬಂದಿದೆ. ಇದು HDFC ನಿಫ್ಟಿ 50 ಇರೋದು. ನಿಫ್ಟಿ 50 ಮಾತ್ರ ಇದು ವರ್ಕ್ ಆಗುತ್ತೆ ಅಂತ ಕೆಲವೊಂದೂ ಕೂಡ ಹೇಳ್ತಾ ಇರ್ತಾರೆ. ಇಲ್ಲೂ ಕೂಡ ವರ್ಕ್ ಆಗಿಲ್ಲ. ಹೋಗಲಿ, ಓವರ್ ಬಾಟ್ ಆಗಿದೆ ಆದಮೇಲೆ ಕೆಳಗಡೆ ಬರುತ್ತೆ. ನೋಡಿ, ಇಲ್ಲಿ ಬಂದ್ಬಿಟ್ಟು ಓವರ್ ಬಾಟ್ ಮೇಲೆ ಹೋಗಿದೆ. ನೋಡಿ, ಇಲ್ಲಿ ಮೇಲೆ ಹೋಗಿದೆ, ಕೆಳಗಡೆ ಬಂದೇ ಇಲ್ಲ. ಎಷ್ಟೋ ದಿವಸ ಬಂದಿಲ್ಲ, ಆಮೇಲೆ ಮತ್ತೆ ಕೆಳಗಡೆ ಬಂದಿದೆ. ಇಲ್ಲೊಂದು ಸರಿ ಆದಾಗ ಕೆಳಗಡೆ ಅಂದರೆ ಈ ಒಂದು ಪಾಯಿಂಟಲ್ಲಿ ಮತ್ತೆ ಅಗೇನ್ ನಾವು ಕನ್ಫ್ಯೂಸ್ ಆಗ್ತೀವಿ. ಅಂದರೆ ಕ್ಲಾರಿಟಿ ಇರಲ್ಲ. ಆಮೇಲೆ ಕೆಳಗಡೆ ಬಂದಿದೆ. ಇಲ್ಲಿ ಮತ್ತೆ ನೋಡಿ, ಓವರ್ ಶೋಲ್ಡ್ ಆದಾಗ ತೊಗೊಂಡ್ರೆ ಇಲ್ಲಿ ಬರುತ್ತೆ ಪಾಯಿಂಟ್, ಇಲ್ಲಿ ತೊಗೊಂಡ್ರೆ ನೋಡಿ ಮತ್ತೆ ಕೆಳಗಡೆ ಬಂದು ಇಲ್ಲಿ HDFCಲಿ ವರ್ಕ್ ಆಗಲಿಲ್ಲ. ಓಕೆ, ಯಾವುದೋ ಒಂದರಲ್ಲಿ ಆರ್ ಎಸ್ ಐ ವರ್ಕ್ ಆಗಲ್ಲಪ್ಪ, ಓಕೆನಾ ಅಂದ್ಕೊಂಡ್ರೆ ಬೇರೆನೂ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ. ಬೇರೆ ಸ್ಟಾಕ್ ಹೋಗೋಣ. HCL ಟೆಕ್ ಅಂತ IT ಕಂಪ್ನಿದು. ಓಕೆನಾ ಸರ್, IT ಇವಾಗ ಬೀಳ್ತಾ ಇದೆ. ನೋಡಿ ಸರ್, ಬೀಳ್ತಾ ಇದೆಯೋ ಹೋಗ್ತಾ ಇದೆಯೋ, ಇಂಡಿಕೇಟರ್ನು ಎಲ್ಲರ ಕಡೆ ವರ್ಕ್ ಆಗಬೇಕು, ಸಿಂಪಲ್. ನಾವು ಹೇಳೋ ಪ್ರಕಾರ. ಓಕೆನಾ, ಏನು 50 ವರ್ಕ್ ಆಗೋದು. ನೋಡಿ, ಇಲ್ಲಿ
ಓವರ್ ಶೋಲ್ಡ್ ಆಗಿದೆ. ಎಲ್ಲಾಗಿದೆ? ಇಲ್ಲಿ. ಓಕೆನಾ? ಆಲ್ರೆಡಿ ನೋಡ್ಬೋದು ನೀವು. ನಾವಿಲ್ಲಿ ಲೈನ್ನ ನಾನು ಕರ್ಸರ್ ಪಾಯಿಂಟ್ ಹಿಡಿತಾ ಇದ್ದೀನಿ. 21ಕ್ಕೆ ಓವರ್ ಶೋಲ್ಡ್ ಆಗಿದೆ. ಇಲ್ಲೂ ಆಗಿದೆ, ಇಲ್ಲಾಗಿದೆ, ಇಲ್ಲಾಗಿದೆ, 3-4 ಕಡೆ ಆಗಿದೆ. ಓಕೆನಾ? ಇಲ್ಲಿಂದ ಮೇಲೆ ಹೋಗಬೇಕು. ಓವರ್ ಶೋಲ್ಡ್ ಆದಮೇಲೆ ನೋಡಿ ವಾಪಸ್ RSI ನೋಡಿ ಕೆಳಗೆ ಪ್ರೈಸ್ ಕೆಳಗೆ ಬಂದಿದೆ ನೋಡಿ, ಮತ್ತೆ ಓವರ್ ಶೋಲ್ಡ್. ಫೈನಲ್ ನೋಡಿ ಅದಕ್ಕಿಂತ ಜಾಸ್ತಿ ಇಲ್ಲಿ ಓವರ್ ಶೋಲ್ಡ್ ಆಗಿದೆ, ಮತ್ತೆ ಮೇಲೋಗಿದೆ ನೋಡಿ, ಮತ್ತೆ ಕೆಳಗಡೆ ಬಂದಿದೆ. ನೀವು ನೋಡ್ಬೋದು ಪ್ರೈಸ್ ಇಲ್ಲಿದೆ ನೋಡಿ. ಇಲ್ಲೊಂದು ಕಾಮಿಡಿ ವಿಷಯ ಏನಂದ್ರೆ ನೋಡಿ, ಇಲ್ಲಿ ಬಂದು ಓವರ್ ಶೋಲ್ಡ್ ಆಗಿದೆಯಲ್ವಾ ನೋಡಿ, ಈ ಪಾಯಿಂಟಲ್ಲಿ ನಾವು ಬೈ ಮಾಡಿದ್ವಿ ಅಂದ್ಕೊಳ್ಳಿ, ನೋಡಿ ಕೆಳಗಡೆ ಬಂದಿದೆ. ಇಲ್ಲಿ ನೋಡಿ RSI ಮೇಲೇ ಇದೆ, ಬಟ್ ಪ್ರೈಸ್ ಕೆಳಗಡೆ ಬಂದಿದೆ. ಹೇಗೆ ನೀವು RSIನ ನೋಡಿ ಬೈ ಸೆಲ್ನ ಡಿಸಿಷನ್ನ ತೊಗೊತೀರಾ? ನೀವೇ ಹೇಳಿ. ನೀವೇ ಹೋಗಿ ಚಾರ್ಟಲ್ಲಿ ನೋಡಿ RSI ವರ್ಕ್ ಆಗುತ್ತಾ ಅಂತ. ಕೆಲವು ನಿಫ್ಟಿ 50 ಸ್ಟಾಕಲ್ಲಿ RSI ವರ್ಕ್ ಆಗುತ್ತೆ ಮಾಡ್ಬೋದು ಅಂತ ಹೇಳ್ತಾ ಇರ್ತಾರೆ. ಎಕ್ಸಾಕ್ಟ್ಲಿ ಅವ್ರು ಹೇಳ್ತಾರೆ ನೋಡಿ. ಇಂಡಿಕೇಟರ್ ಅನ್ನೋದು ನಾನು ಸ್ಟಾಕನ್ನು ಒಂದು ಡೇ ಟೈಮ್ ಫ್ರೇಮಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ನಾನು ಯಾವುದು 5 ಮಿನಿಟ್ಸ್ ಟೈಮಲ್ಲಿ ಯೂಸ್ ಮಾಡ್ತಾ ಇಲ್ಲ. ಓಕೆನಾ? ಆಪ್ಷನ್ ಟ್ರೇಡ್ ಮಾಡೋರು, ಇಂಟರ್ ಟ್ರೇಡ್ ಮಾಡೋರಿಗೆ ಅಲ್ಲ ಇದು. ಸುಮ್ಮನೆ ಬಂದು ಕಮೆಂಟ್ ಮಾಡಬೇಡಿ ಹುಚ್ಚಿರ್ತಾರ ಇಂಡಿಕೇಟರ್ ಏನಕ್ಕೆ, ಇದ್ರ ಬಗ್ಗೆ ಏನಕ್ಕೆ ಡಿಸ್ಕಷನ್ ಅಂತ. ಓಕೆನಾ? ನಿಮಗಲ್ಲ ಇದು. ಓಕೆನಾ? ನೀವು ತುಂಬ ಬುದ್ಧಿವಂತರು, ನಮ್ಗೆ ಗೊತ್ತು. ನೀವು ಇಂಡಿಕೇಟರ್ ಯೂಸ್ ಮಾಡಲ್ಲ, ಒಂದು ತಪ್ಪು ಕಲ್ಪನೆ ಅಂತಲ್ಲ, ಒಂದು ಓವರ್ ಕಾನ್ಫಿಡೆಂಟ್ ಅನ್ಕೋಬೋದಾ. ಈಗ ಯಾರೆಲ್ಲ ಒಂದು ಕೆಲವು ಟ್ರೇಡ್ ಮಾಡ್ತಾಯಿದ್ರೆ ಇಂಡಿಕೇಟರ್ ಯೂಸ್ ಮಾಡ್ತಾರೆ ಅಂದರೆ ಅವ್ರಿಗೆ ಟೆಕ್ನಿಕಲ್ ಗೊತ್ತಿಲ್ಲ. ಇವ್ರು ಇಂಡಿಕೇಟರ್ ಯೂಸ್ ಮಾಡಲ್ಲ ಅಂದರೆ ಇವರು ತುಂಬ ಗೊತ್ತಿದೆ, ತುಂಬ ಪ್ರೋ ಟ್ರೇಡರ್ ಅಂತ ಥಿಂಕಿಂಗ್ ಮಾಡ್ತಿರ್ತಾರೆ. ಬಟ್ ಪೇನಲ್ಲಿ ಹೋಗಿ ನೋಡಿದ್ರೆ 0 ಇರುತ್ತೆ. ಅದು ಬೇರೆ ವಿಷಯ. ಆ ವಿಷಯ ಎಲ್ಲ ಕೇಳಬಾರ್ದು ಅವ್ರಿಗೆ. ಬರೀ ದೊಡ್ಡ ಮಾತಾಡ್ತಾರೆ ಇಂಡಿಕೇಟರ್ ಬಗ್ಗೆ, ಪೇನಲ್ಲಿ ಕೇಳಬಾರ್ದು. ಅದೆಲ್ಲ ಇರಲ್ಲ. 1 ವರ್ಷ 2 ವರ್ಷ ಕೇಳಿದ್ರೆ ಸರ್ ನಮ್ಮದಿದೆ. ನಾನು ಈ ವಿಷಯನ ಕೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಾಗಿದೆ. ಪೇನಲ್ಲಿ ತೋರಿಸಿ, ನಿಮಗೆ ಪೇನಲ್ಲಿ ನೋಡಬೇಕಾ? ಬನ್ನಿ, ನಮ್ಮ ಕೋರ್ಸ್ ಇದೆ, ಜಾಯ್ನ್ ಆಗಿ ತೋರಿಸ್ತೀನಿ. ದಿನ ಸುಮ್ಮನೆ ಪುಕ್ಸಟ್ಟೆ ಸುಮ್ಮನೆ ತೋರಿಸಲ್ಲ. ಇನ್ ಕೇಸ್ ತೋರಿಸಿಲ್ವಾ, ಫೀಸ್ ದುಡ್ಡನ್ನ ವಾಪಸ್ ತೊಗೊಂಡೋಗಿ. ಓಕೆ, ಇದು ನನ್ನ ಚಾಲೆಂಜ್. ಸಿಂಪಲ್. ಸುಮ್ಮನೆ ಯಾಕೆ ತೋರಿಸಲ್ಲ, ರೈಟ್? ಓಕೆ, ಆ ಟಾಪಿಕ್ ಬೇರೆ ಹೋಗೋಣ. ನೆಕ್ಸ್ಟು ಇಲ್ಲಿ ನೀವು ನೋಡ್ಬೋದು, ಈ ಟೋಟಲ್ ಪಾಯಿಂಟಲ್ಲಿ ನೋಡಿ, ಇಲ್ಲೂ ಕೂಡ RSI ವರ್ಕ್ ಆಗಿಲ್ಲ. ಇಲ್ಲಿ ಸೆಲ್ ಮಾಡೋಕ್ಕೆ ವರ್ಕ್ ಆಗುತ್ತಾ ನೋಡಿ, ಇಲ್ಲಿ ನೋಡಿ ಓವರ್ ಬಾಟ್ ಆಗಿದೆಯಾ, ಓವರ್ ಬಾಟ್ ಆಗಿದೆ. ಇಲ್ಲೂ ಕೂಡ ನೋಡಿ ತೊಗೊಂಡು ತುಂಬ ಒಂದು ಅಟ್ಲೀಸ್ಟ್ ಮಿನಿಮಮ್ 1 ತಿಂಗಳಾಗಿರುತ್ತೆ ನೋಡಿ, ಆಮೇಲೆ ಕೆಳಗಡೆ ಬರ್ತಾಯಿದೆ. ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ಓನ್ಲಿ ಡೈವರ್ಜೇಷನ್ ತಿಳ್ಕೊಬೋದು ನೋಡಿ. ಇಲ್ಲಿ ಡೈವರ್ಜೇಷನ್ ಆಮೇಲೆ ಕೆಳಗೆ ಬರುತ್ತೆ ಅಂತ ತಿಳ್ಕೊಬೋದು ಅಷ್ಟೇ. ಬಟ್ ಇದರಲ್ಲಿ ಯಾವುದೇ ಕಾರಣಕ್ಕೂ RSIನ ನೋಡಿ ಬೈ ಸೆಲ್ ಮಾಡೋಕ್ಕಾಗಲ್ಲ. ನಿಮ್ಗೆ RSI ಹೇಳ್ಕೊಡ್ತಾ ಇದ್ದಾರೆ, ಇದನ್ನೊಂದು ಸ್ಟ್ರಾಟಜಿ ಅಂತ ಇದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ಅವರಿಗೆ ಟೆಕ್ನಿಕಲ್ನೆಸ್ ಗೊತ್ತಿಲ್ಲ ಅಂತ. ಸಿಂಪಲ್ ಈಸಿ ಹಿಂಟ್ ಕೊಡ್ತೀನಿ ನಿಮಗೆ. ಯಾರಿಗೆ ಟೆಕ್ನಿಕಲ್ನೆಸ್ ಗೊತ್ತಿದೆ ಅಂತ ಹಿಂಟ್ ಕೊಡ್ತೀನಿ ನಿಮಗೆ. ಓಕೆನಾ? ಯಾರು RSIನೇ ಇದು ಮೇನ್ ಸ್ಟ್ರಾಟಜಿ ಅಂತ ತೋರಿಸ್ತಾರಲ್ಲ, 100% ಬರೆದು ಕೊಡ್ತೀನಿ, ಅವರಿಗೆ ಟೆಕ್ನಿಕಲ್ ಗೊತ್ತಿಲ್ಲ. ನೀವು ಬೇಕಾದ್ರೆ ಟೆಸ್ಟ್ ಮಾಡಿ. ಓಕೆ, ಇದೊಂದೇ ಸ್ಟಾಕಾ? ಇನ್ನು ನೆಕ್ಸ್ಟ್ ಸ್ಟಾಕ್ ನೋಡೋಣ. ಓಕೆ, ಇದು ಬಂದ್ಬಿಟ್ಟು ಇನ್ಫೋಸಿಸ್ ನೋಡ್ಬೋದು ನೀವು. ಓಕೆ, ಇನ್ಫೋಸಿಸ್ ಡೇ 1 ಚಾರ್ಟ್ ಆಗಿರುತ್ತೆ. ಇಲ್ಲೂ ಕೂಡ ನೋಡಿ ಯಾವ ಥರ ವರ್ಕ್ ಆಗಿದೆ ಅಂದರೆ ನೋಡಿ, ಇಲ್ಲೂ ಕೂಡ ಓವರ್ ಬಾಟ್ ಆಗಿದೆ. ಈ ಪಾಯಿಂಟಲ್ಲಿ ನೀವು ಓವರ್ ಬಾಟ್ ಆಗಿದೆ, ಆಲ್ಮೋಸ್ಟ್ ಓವರ್ ಸೋಲ್ಡ್ ಆಗಿದೆ. ಇಲ್ಲೇನಾನ ಅಂದ್ಕೊಂಡು ತಗೊಂಡ್ರೆ ನೋಡಿ ಮತ್ತೆ ಕೆಳಗೆ ಬಂದಿದೆ. ನೋಡಿ RSI ಮೇಲೇ ಇದೆ, ಬಟ್ ನೋಡಿ ಪ್ರೈಸ್ ಕೆಳಗಡೆ ಇದೆ. ಹೆಂಗೆ ಡಿಸಿಷನ್ ತೊಗೊತೀರಾ? ಹೆಂಗೆ ಡಿಸಿಷನ್ ತೊಗೊಂಡು ಸ್ಟಾಕ್ನ ಬೈ ಮಾಡ್ತೀರಾ? ಬೈ ಮಾಡೋಕ್ಕಾಗಲ್ಲ, ರೈಟ್? ನೋಡಿ, ಇಲ್ಲಿ ನೀವು ಆಲ್ಮೋಸ್ಟ್ ನೋಡ್ಕೊಂಡು ಬರೋದು RSI ಎಲ್ಲೆಲ್ಲೆಲ್ಲ ನಿಮಗೆ ಓವರ್ ಶೋಲ್ಡ್ ತೋರಿಸಿದೆ, ಅಲ್ಲಿಂದ ನೋಡಿ ಹೋಗಿ ಮತ್ತೆ ವಾಪಸ್ ಕೆಳಗಡೆ ಬಂದಿದೆ, ರೈಟ್? ಬಟ್ ಇವಾಗ ಪ್ರೆಸೆಂಟ್ ಸಿಚುವೇಶನ್ ನೋಡ್ತಾ ಇದ್ದೀರಾ, ಇಲ್ಲೂ ನೋಡ್ಬೋದು ನೀವು ಓವರ್ ಬಾಟ್ ಆಗಿ ಕೆಳಗಡೆ ಬಂದಿದೆ. ಎಂಡ್ ಆಫ್ ದಿ ಡೇ ಮೇಲಂತೂ ಹೋಗಿಲ್ಲ. ಹಾಗೆ ಕ್ಲಿಯರಾಗಿ ಯಾವುದೋ ಒಂದು ಸ್ಟಾಕಲ್ಲಿ ವರ್ಕ್ ಆಗ್ಬೋದು RSI, ಬಟ್ ಅದಕ್ಕೂ ಟೈಮ್ ಕೂಡ ಇದೆ. ಬಟ್ ನಾನಂತೂ ನಂಬಲ್ಲ RSI ಬಂದ್ಬಿಟ್ಟು ಒಂದು ಸೆಲ್ ಬೈಗೆ ಹೆಲ್ಪ್ ಮಾಡುತ್ತೆ ಅಂತ ನನಗೂ ಅನ್ನಿಸ್ತಾ ಇಲ್ಲ. ಓಕೆ, ರೈಟ್. ಅನದರ್ ಒಂದು ಸ್ಟಾಕ್ ನೋಡೋಣ. ಇದು ಬಂದ್ಬಿಟ್ಟು ಏಷ್ಯನ್ ಪೇಂಟ್. ಇಲ್ಲೂ ಕೂಡ ಅಷ್ಟೇ ನೀವು ನೋಡ್ಬೋದು, ಇಲ್ಲಿ ಬಾಟಮ್ ಆಗಿದೆ. ಆಲ್ಮೋಸ್ಟ್ ಇದು ನನಗನ್ಸ್ಬಿಟ್ಟು ಒಂದು 17 ಏನೋ RSI ಬರುತ್ತೆ, ಅಲ್ಲವರೆಗೂ ಬಂದಿದೆ. ಕರೆಕ್ಟಾ? ನೋಡೋಣ, ಒಂದು ಹಿಡಿದ್ಬಿಟ್ಟು ನೋಡೋಣ. ಅಟ್ಲೀಸ್ಟ್ ಇಲ್ಲಿ ನೋಡಿ 12ಗೆ ಬಂದಿದೆ RSI ಇಲ್ಲಿಗೆ. ಈ ಪಾಯಿಂಟ್ ಆಫ್ ವ್ಯೂ ಇಲ್ಲಿ ನೋಡಿ, ಎಕ್ಸಾಕ್ಟ್ ಇಲ್ಲಿಗೆ RSI 12 ಬಂದಿದೆ. ಇಲ್ಲಿ ನಾನು ಇಲ್ಲಿ ಬೈ ಮಾಡಿದೆ ಅಂದ್ಕೊಳ್ಳಿ, ನೋಡಿ ಮತ್ತೆ ಕೆಳಗಡೆ ಬಂತು. ಹೋಗ್ಲಿ, ಇಷ್ಟು ದಿವಸ ಮತ್ತೆ ಮೇಲೆ ಹೋಯ್ತು ಸರ್, ಅಲ್ಲವರೆಗೂ ನೀವು ವೇಟ್ ಮಾಡೋಕ್ಕಾಗುತ್ತಾ? ನಿಮ್ಗೇನು ಕ್ಲಾರಿಟಿ ಇದೆ ಇಲ್ಲಿವರೆಗೂ ಹೋಗೋದು? ನೋಡಿ, ಇಲ್ಲಿವರೆಗೂ ಹೋಗಿದೆ, ಮತ್ತೆ ವಾಪಸ್ ಕೆಳಗಡೆ ಬಂದು ನೋಡಿ RSI ನೋಡಿ ಇಲ್ಲಿಕ್ಕಿಂತ ಇಲ್ಲಿ ಮೇಲೆ ಇದೆ, ಬಟ್ ಪ್ರೈಸ್ ನೋಡಿ ಇಲ್ಲಿಕ್ಕಿಂತ ಇಲ್ಲಿ ಕೆಳಗಡೆ ಇದೆ. ಕ್ಲಿಯರ್? RSI ನೋಡಿ ನಾವು ಟ್ರೇಡ್ನ ಮಾಡೋಕ್ಕಾಗಲ್ಲ. ಯಾರಾದರೂ RSI ನೋಡಿ ಮಾಡ್ಬೋದು ಅಂದರೆ ಅಗೇನ್ ಹೇಳ್ತಾ ಇದ್ದೀನಿ, ಅವರಿಗೆ ಟೆಕ್ನಿಕಲ್ ಅನಾಲಿಸಿಸ್ ಗೊತ್ತಿಲ್ಲ ಅಂತ ಅರ್ಥ. ಸಿಂಪಲ್. ಓಕೆ, ನಿಮ್ಗೆ ಆಲ್ರೆಡಿ ಏಷ್ಯನ್ ಪೇಂಟ್ ತೋರಿಸ್ತೆ. ಯಾಕಂದರೆ ಅವ್ರು ಏನು ಹೇಳ್ತಾರೆ ಅಂದರೆ, ನಿಮಗೆ ನಿಫ್ಟಿಲಿ ಇರೋ ಸ್ಟಾಕಲ್ಲಿ ಮಾತ್ರ ಇದು ಕೆಲಸ ಮಾಡುತ್ತೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ನಿಫ್ಟಿಲಿರೋ ಸ್ಟಾಕ್ನೇ ಸೆಲೆಕ್ಟ್ ಮಾಡಿದ್ದೀನಿ ನಾನು ಕೂಡ, ರೈಟ್? ಏನಾಗುತ್ತೆ ಅಂದರೆ, ಇವಾಗ ಕರೋನಾದಲ್ಲಿ ಸುಮಾರು ಸ್ಟಾಕ್ ಮಾರ್ಕೆಟಲ್ಲಿ ಮಕ್ಕಳು ಹುಟ್ಟಿದ್ದಾರೆ. ಅಂದರೆ ಕರೋನಾದಲ್ಲಿ ಸ್ಟಾಕ್ ಮಾರ್ಕೆಟ್ ಬಂದು ಕಲಿತು ಟೀಚರ್ಗಳು ಆಗಿಬಿಟ್ಟಿದ್ದಾರೆ, ರೈಟಾ?
ಅವ್ರಿಗೋಸ್ಕರ ಅವ್ರು ಹೇಳ್ಕೊಡ್ತಾ ಇರ್ತಾರೆ ನಿಮಗೆ, ಅದನ್ನೇ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ನಾನು 2015 ಸ್ಟಾಕ್ ಮಾರ್ಕೆಟ್ಗೆ ಬಂದಿರೋದು. ಓಕೆನಾ, ನಾನು ಕರೋನಾದಲ್ಲಿ ಹುಟ್ಟಿರೋ ಮಗು ಅಲ್ಲ. ನಿಮಗೆಲ್ಲ ಒಳ್ಳೆ ಜ್ಞಾನಿ ಥರ ಟೀಚ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಏನು ಗೊತ್ತು ಏನು ಗೊತ್ತಿಲ್ಲ ಅಂತ ನೀವು ಫೈಂಡ್ ಔಟ್ ಮಾಡಿ. ಓಕೆನಾ, ಯಾರಾದರೂ RSI ಬಗ್ಗೆ ಹೇಳಿದ್ರೆ ಇನ್ಮೇಲೆ ತಿಳ್ಕೊಳ್ಳಿ. ಲಾಸ್ಟ್ TCS. ತುಂಬ ಇದು TCS ಬಗ್ಗೆನೇ ಹೇಳ್ತಾರೆ, 40% ಡಿಸ್ಕೌಂಟ್ ಸಿಗ್ತಾಯಿದೆ, 50% ಡಿಸ್ಕೌಂಟ್ ಸಿಗ್ತದೆ ತಗೊಳ್ಳಿ ಅಂತ. ಓಕೆನಾ, ಈ ಥರ ಕೆಲವೊಬ್ರು ಆ್ಯಾವ್ರೇಜ್ ಮಾಡಿ 20-30 ಲಕ್ಷ ಲಾಸ್ ಕೂಡ ಆಗಿದ್ದಾರೆ. ಮೊನ್ನೆ ಒಂದು ನ್ಯೂಸ್ ಬರ್ತಾಯಿತ್ತು, ಇನ್ಫೋಸಿಸಲ್ಲಿ ಆ್ಯಾವ್ರೇಜ್ ಮಾಡಿಬಿಟ್ಟು 50 ಲಕ್ಷ ಲಾಸ್ ಮಾಡ್ಕೊಂಡಿದ್ದೇನೆ ಅಂತ. ಇವ್ರು ಹೇಳೋ ಪ್ರಕಾರ ನೋಡಿ, ನಿಮಗೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನೋಡಿ ಓವರ್ಸೋಲ್ಡ್ ಆಗಿದೆಯಾ, ಪ್ರೈಸ್ ಇಲ್ಲಿದೆ. ಬಟ್ ಅಗೇನ್ ಮತ್ತೆ ನೋಡಿ ಕೆಳಗಡೆ ಬಂದಿದೆ. ಇಲ್ಲೂ ಓವರ್ಸೋಲ್ಡ್ ಆಗಿತ್ತು ನೋಡಿ, ಇಲ್ಲೂ ಕೂಡ ಓವರ್ಸೋಲ್ಡ್ ಆಗಿತ್ತು ನೋಡಿ, ಮತ್ತೆ ಪ್ರೈಸ್ ಕೆಳಗೆ ಬಂದಿದೆ. ನೀವು ಓವರ್ಸೋಲ್ಡಲ್ಲಿ ಬೈ ಮಾಡಬೇಕು ಅಂತ ಅಂದರೆ ಯಾಕೆ ಬೈ ಮಾಡಿದ್ರೆ ಮತ್ತೆ ನೋಡಿ ವಾಪಸ್ ಕೆಳಗಡೆ. ನೀವು ಎಲ್ಲೆಲ್ಲೆಲ್ಲ ಓವರ್ಸೋಲ್ಡ್ ಆಗಿದೆ ಅಂತ ನೀವು ಹೋಗಿ ಬೈ ಮಾಡಿದ್ರೆ ಅಗೇನ್ ಕೆಳಗಡೆನೇ ಬರ್ತಾಯಿದ್ದೀರಿ. ಈ ಒಂದು ಸ್ಟಾಕಲ್ಲಿ ಎಲ್ಲೆಲ್ಲ ಓವರ್ಸೋಲ್ಡ್ ಆಗಿದೆ ಬೈ ಮಾಡ್ಕೊಂಡು ಹೋದರೆ, ಆ್ಯಾವೇಜ್ ಮಾಡ್ಕೊಂಡು ಹೋದರೆ ನೋಡಿ, ಬೇರೆ ಟೈಮ್ ಫ್ರೇಮ್ಗೂ ಕೂಡ ನಾನು ಹೋಗ್ತೀನಿ, ವೀಕ್ಲಿ ಹೋಗ್ತಾಯಿದ್ದೀನಿ ನೋಡಿ, ಓವರ್ಸೋಲ್ಡ್ ಇಲ್ಲಿ ಆಗಿದೆ ನೋಡಿ, ಇಲ್ಲಿ ತೊಗೊತೀನಿ ಮತ್ತೆ ವಾಪಸ್ ಕೆಳಗಡೆ. ಹಾಗಿದ್ದರೆ ಇದು ಹೆಂಗೆ ವರ್ಕ್ ಆಗುತ್ತೆ, ಯಾರೇ ಹೇಳಕ್ಕೆ ಬಂದರೆ ಅವ್ರಿಗೆ ಕ್ಲಾರಿಟಿ ಕೇಳಿ. RSI ಅನ್ನೋದು ನನ್ನ ಪ್ರಕಾರ ಕೆಲಸಕ್ಕೆ ಬರದಿರೋ ಒಂದು ಇಂಡಿಕೇಟರ್. ನನ್ನ ಪ್ರಕಾರ ನಾನು ತುಂಬ ಟ್ರೈ ಮಾಡಿದ್ದೀನಿ ಬಿಗಿನಿಂಗ್ ಡೇಸಲ್ಲಿ. ಓಕೆನಾ, ಓಕೆ ಸರ್, ಇದು RSI ವೇಸ್ಟು, ವರ್ಕ್ ಆಗಲ್ಲ, ಸುಮ್ಮನೆ ಡಮ್ಮಿ ಅಂತ ಆದರೆ ಹಿಂಗೆ ಹಾಗಿದ್ರೆ ಯಾವ ಇಂಡಿಕೇಟರ್ ಬೆಸ್ಟ್ ಇದೆ, ಚೆನ್ನಾಗಿದೆ ನೀವು ಹೇಳಿ. ಓಕೆ, ನಾನು ಒಂದು ಪ್ರಾಕ್ಟಿಕಲ್ ಸುಮಾರು 6-7 ವರ್ಷದಿಂದ ವರ್ಕ್ ಮಾಡಿದ್ದೀನಿ ಒಂದು ಇಂಡಿಕೇಟರ್ ಮೇಲೆ, ಅದು ವರ್ಕ್ ಆಗುತ್ತೆ. ಅಗೇನ್ ಹೇಳ್ತಾ ಇದ್ದೀನಿ, ಇದು ಡೇ, ವೀಕ್, ಮಂತ್ ವೈಸ್ ವರ್ಕ್ ಆಗುತ್ತೆ. ನಿಮ್ಮ 5 ನಿಮಿಷ ಜೂಸ್ ಆಡುವಂಥ ಇಂಟರ್ಡೇ ವರ್ಕ್ ಆಗಲ್ಲ, ಅರ್ಥ ಮಾಡ್ಕೊಳ್ಳಿ. ಪ್ಯೂರ್ಲಿ ಅನಲೈಸ್ ಮಾಡೋಕ್ಕೆ ವರ್ಕ್ ಆಗುತ್ತೆ. ಇದನ್ನು ತೊಗೊಂಡೋಗಿ 5 ನಿಮಿಷದಲ್ಲಿ ಯೂಸ್ ಮಾಡಿಬಿಟ್ಟು ಇದು ವರ್ಕ್ ಆಗಿಲ್ಲ ಅಂತ ಹೇಳಕ್ಕೆ ಹೋಗಬೇಡಿ. ಅಗೇನ್ ವರ್ಕ್ ಆಗುತ್ತೆ 5 ನಿಮಿಷದಲ್ಲಿ, ಬಟ್ ನೋಡೋ ರೀತಿ ಬೇರೆ ಇದೆ. ನಂದು ಇಂಟರ್ಡೇ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ, ಅಲ್ಲಿ ಹೋಗಿ ನೋಡಿ. ಓಕೆನಾ, ದೊಡ್ಡ ಟ್ರೇಡರ್ ಯೂಸ್ ಮಾಡೋ ಇಂಡಿಕೇಟರ್ ಅಂತ ಇದೆ, ರಿವರ್ಸಲ್ ರಾಜ ಅಂತ ಇದೆ, ಸುಮಾರು ಇಂಡಿಕೇಟರ್ ಬಗ್ಗೆ ನನ್ನ ಯೂಟ್ಯೂಬಲ್ಲಿ ಚಾನಲ್ ಇದೆ. ಇನ್ನು ಸ್ಟಾರ್ಟಿಂಗ್ ಕರೋನಾದಲ್ಲಿ ಇದೆ, 21-22 ನಾನು ಆ ವಿಡಿಯೋ ಇದೆ, ಹೋಗಿ ನೋಡ್ಬೋದು. ಓಕೆ, ಹಾಗಿದ್ದರೆ ಯಾವ ಒಂದು ಇಂಡಿಕೇಟರ್ ಚೆನ್ನಾಗಿದೆ ನೋಡಿ. ಈ ಇಂಡಿಕೇಟರ್ಲ್ಲಿ ಹೋಗಿ MACD ಅಂತ ಟೈಪ್ ಮಾಡಿ, MACD ಈ ಒಂದು ಇಂಡಿಕೇಟರ್ ಬರುತ್ತೆ. ಈ ಇಂಡಿಕೇಟರ್ ಏನಿದೆಯಲ್ಲ, ಇದ್ರ ಮೇಲೆ ನಾನು ಸತತವಾಗಿ ಕೆಲಸ ಮಾಡಿದ್ದೀನಿ. ಈ ಇಂಡಿಕೇಟರ್ ನಿಮಗೆ ವರ್ಕ್ ಆಗುತ್ತೆ. ಇದರಲ್ಲಿ ಏನಂದರೆ, ಇದರಲ್ಲೂ ಕೂಡ ನಾನು ನಿಮ್ಗೆ ಅಗೇನ್ ಸೆಲ್ ಬೈ ಹೇಳುತ್ತೆ ಅಂತ ಹೇಳ್ತಾ ಇಲ್ಲ, ನಿಮಗೆ ರಿವರ್ಸಲ್ ತೋರಿಸುತ್ತೆ. ಇವೆಲ್ಲ ಎಂಡ್ ಆಫ್ ದ ಡೇ ನೀವು ಕಾಂಬಿನೇಷನಾಗಿ ನೋಡಬೇಕಾಗತ್ತೆ. ಒಂದು ಇಂಡಿಕೇಟರ್ ಮೇಲೂ ಕೂಡ ಡಿಸೈಡ್ ಮಾಡೋಕ್ಕಾಗಲ್ಲ. ಹೋಲ್ ಪ್ರೈಸ್ ಆ್ಯಕ್ಷನ್ ಜೊತೆ ಇದನ್ನು ಕಂಪೇರ್ ಮಾಡಿ. ಬಟ್ ಇರೋದರಲ್ಲಿ RSI ಕಂಪೇರ್ ಮಾಡಿದ್ರೆ MACD ಒನ್ ಆಫ್ ದ ಬೆಸ್ಟ್ ಅಂತಲೂ ಕೂಡ ಹೇಳ್ತಾ ಇದ್ದೀನಿ. ನನ್ನ ಹಳೆ ವಿಡಿಯೋ ಇದೆ, ರಿವರ್ಸಲ್ ರೈಸ್ ಅಂತ ಹೋಗಿ ನೋಡ್ಬೋದು. ಕಳೆದ ಬಾರಿ ನಾನು ಇಂಟರ್ಡೇ ವಿಡಿಯೋ ಇದೆ, ಅದರಲ್ಲೂ ಕೂಡ ಹೋಗಿ ನೋಡ್ಬೋದು. ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ನ ಮಾಡಿದ್ದೀನಿ. ಓಕೆ, RSI ಬಗ್ಗೆ ಕ್ಲಿಯರಿಟಿ ಬಂತು ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮಗೆ. ನೆಕ್ಸ್ಟು ಯಾರೇ ಆಗಲಿ RSI ನೋಡಿ ಸ್ವಿಂಗ್ ಟ್ರೇಡ್ ಮಾಡೋದಾಗಲಿ, ಟ್ರೇಡಿಂಗ್ ಮಾಡೋದಾಗಲಿ ಮಾಡೋಕ್ಕೆ ಹೋಗಬೇಡಿ. ಅದೊಂದು ವೇಸ್ಟ್ ಇಂಡಿಕೇಟರ್ ಅಂತ ನನಗನ್ಸುತ್ತೆ. ಓಕೆ, ನಾನು ಅದನ್ನು ಕೆಲವೊಬ್ರು ಯೂಸ್ ಮಾಡೋ, ಇಲ್ಲ ಸರ್ ನಾನು 80ಕ್ಕೆ ಓವರ್ ಬಾಟ್ ಹಾಕೊತೀನಿ, ಓವರ್ ಶೋಲ್ಡ್ ಬಂದು 20ಕ್ಕೆ ಹಾಕೋದು, ನೀವೆಲ್ಲನ ಹಾಕ್ಕೊಳ್ಳಿ, ಅದು ನಿಮಗೆ ವರ್ಕ್ ಆಗಲ್ಲ. ನಾನು ಯಾಕಂದ್ರೆ ಸತತವಾಗಿ ಟೆಸ್ಟ್ ಮಾಡಿನೇ ಹೇಳ್ತಾಯಿದ್ದೀನಿ. ಇನ್ಮೇಲೆ ಯಾರಾದರೂ ನನ್ನ ಹತ್ರ RSI ಸ್ಟ್ರಾಟಜಿ ಇದೆ ಹೇಳ್ಕೊಡ್ತೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ, ಅದರಲ್ಲಿ ಏನೂ ಇಲ್ಲ ಅಂತ, ಅಂದರೆ ಅವರಿಗೆ ಟೆಕ್ನಿಕಲ್ನೆಸ್ ಗೊತ್ತಿಲ್ಲ ಅಂತ. ಓಕೆ ಸರ್, ಇದು ಎಲ್ಲನೂ ವರ್ಕ್ ಮಾಡೋ ಇಂಡಿಕೇಟರ್ ಯೂಸ್ ಮಾಡ್ತೀನಿ, ಎಲ್ಲ ಕಲ್ತ್ಕೊಂಡು ವರ್ಕ್ ಮಾಡಿದೆ, ಬಟ್ ಸ್ಟಿಲ್ ವರ್ಕ್ ಆಗ್ತಾಯಿಲ್ಲ. ನೋಡಿ, ನಾನು ಹೇಳೋದಲ್ಲ, 2 ಕ್ಯಾಟಗರಿ ಜನ ಇದ್ದಾರೆ. ಒಂದು ಸ್ಟಾಕಲ್ಲಿ ಟ್ರೇಡ್ ಮಾಡ್ತಾರೆ, ಅವರು ಟೆಕ್ನಿಕಲ್ ನೋಡ್ತಾರೆ, ಆಪ್ಷನ್ಸಲ್ಲಿ ಮಾಡ್ತಾರೆ, ಇವರು ನೋಡ್ತಾರೆ. ಇಬ್ಬರು ಕೂಡ ಒಂದು ಲೆವೆಲ್ಗೆ ಎಲ್ಲ ಪ್ರೈಸ್ ಆ್ಯಕ್ಷನ್ನ ತಿಳ್ಕೊಂಡಿರ್ತಾರೆ. ಬಟ್ ನಮ್ಮ ಒಂದು ಸ್ಟಾಕ್ ಮಾರ್ಕೆಟ್ ಜಗತ್ತಲ್ಲಿ ಇನ್ನೂ ಒಂದು ಟೈಪ್ ಆಫ್ ಅನಲೈಸೇಷನ್ ಇದೆ, ಅದು 99.99 ಜನಕ್ಕೆ ಗೊತ್ತಿಲ್ಲ. ಅದೇನೆಂದರೆ ಟೈಮ್ ಕರೆಕ್ಷನ್ ಅಂತ ಕರೀತಾರೆ. ಅದಕ್ಕೆ ತುಂಬ ಸ್ಟಾಕ್ಗಳು ಟೈಮ್ ಕರೆಕ್ಷನ್ಗೆ ಹೋಗುತ್ತೆ. ಒಂದು ರೇಂಜ್ ಸ್ಟಾರ್ಟ್ ಆಗುತ್ತೆ, ರೆಸಿಸ್ಟೆನ್ಸು ಮತ್ತು ಸಪೋರ್ಟು ಇಲ್ಲೇ ನಿಂತಿರ್ತವೆ. ಹೆಸರುಗಳು ಬೇಕಾದ್ರೆ ಹೇಳ್ತೀನಿ ನಿಮಗೆ. HDFC ತೊಗೊಳ್ಳಿ, ಏಷ್ಯನ್ ಪೇಂಟ್ ತೊಗೊಳ್ಳಿ, ಡಿ-ಮಾರ್ಟ್ ತೊಗೊಳ್ಳಿ, ಸುಮಾರು ಸ್ಟಾಕ್ಗಳಿದೆ. ನೆಕ್ಸ್ಟ್ TCS ಕೂಡ ಅದೇ ಕ್ಯಾಟಗರಿಗೆ ಹೋಗುತ್ತೆ, ಸುಮಾರು ವರ್ಷ ರೇಂಜ್ ಬೌಂಡಲ್ಲೇ ನಿಂತ್ಕೊಳ್ಳುತ್ತೆ. ಆವಾಗ ಯಾವ ಪ್ರೈಸ್ ಆ್ಯಕ್ಷನು ವರ್ಕ್ ಆಗಲ್ಲ, ಕೆಲಸ ಮಾಡಲ್ಲ, ಅರ್ಥ ಮಾಡ್ಕೊಳ್ಳಿ. ಸುಮಾರು ಟೈಮ್ ನೀವೇನು ಅಂದ್ಕೊತೀರ, ಯಾವ ಪ್ರೈಸ್ ಆ್ಯಕ್ಷನ್ ಕೆಲಸ ಮಾಡಲ್ಲ ಅಂತ. ಸ್ಟಾಕ್ಸಲ್ಲಿ ಸ್ಪೆಸಿಫಿಕಲಿ ಇಂಡೆಕ್ಸಲ್ಲಿ ಹೇಳ್ತೇನೆ. ಈ ಎಕ್ಸಾಂಪಲ್ ನಿಫ್ಟಿ ಇದೆ, 1 ವರ್ಷದಿಂದ ಹೋಗೇ ಇಲ್ಲ. ಇದನ್ನು ನಾನು ಮುಂಚೆನೇ 2025 ಹೇಳಿದ್ದೀನಿ, ಫೆಬ್ರವರಿಯಲ್ಲಿ ಹೇಳಿದ್ದೀನಿ, ಎಲ್ಲೂ ಹೋಗಲ್ಲ ಅಂತ. ಹೇಗೆ ಹೇಳಿದೆ ನಾನು? ಇವಾಗ ಅಗೇನ್ ನಾನು ಗೋಲ್ಡ್ ಬಗ್ಗೆನೂ ಕೂಡ ಪ್ರಿಡಿಕ್ಷನ್ ಮಾಡಿದ್ದೀನಿ. 4,000ರಿಂದ 5,500 ಗೋಲ್ಡ್, ಮ್ಯಾಕ್ಸಿಮಮ್ 3,500, ಈ ರೇಂಜ್ ಬಿಟ್ಟು ಹೋಗಲ್ಲ. ಅನದರ್ 1.5 ಇಯರ್ ಅಂತ ಹೇಳಿದ್ದೀನಿ ಆಲ್ರೆಡಿ. ಇದನ್ನು ಹೆಂಗೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಕೂಡ ಇದನ್ನು ಕಲಿಬೋದು, ತಿಳ್ಕೊಬೋದು. ಇದನ್ನೇ ಟೈಮ್ ಕರೆಕ್ಷನ್ ಅಂತ ಕರಿತೀವಿ. ಈ ಒಂದು ಟೈಮ್ ಕರೆಕ್ಷನ್ ಅನ್ನೋದು ಯಾರೂ ಕಲಿತಾ ಇಲ್ಲ, ಓನ್ಲಿ ಪ್ರೈಸ್ ಆ್ಯಕ್ಷನ್ನ ಕಲಿತಾ ಇದ್ದಾರೆ. ಅದಕ್ಕೆ ಅವರು ಫೇಲ್ ಆಗ್ತಾ ಇದ್ದಾರೆ.
ನೀವು ಕೂಡ ಈ ಪ್ರೈಜೆಕ್ಷನ್ನ ಕಲಿಬೋದು. ನಮ್ಮದು ಒಂದು ಮಾಸ್ಟರ್ ಟ್ರೇಡರ್ ಅಕಾಡೆಮಿ ಅಂತಿದೆ, ನಾವು ಒಂದು ದ ಬಿಗ್ ಬುಲ್ ಅಂತ ಇದೆ, ಅದರಲ್ಲಿ ನಿಮಗೆ ಸ್ಟ್ರಾಟಜಿ ಟೈಮ್ ಕರೆಕ್ಷನ್ ಸ್ಟ್ರಾಟಜಿನ ಹೇಳ್ಕೊಡ್ತೀವಿ. ಇದು ಬಿಗಿನರ್ಗೋಸ್ಕರ ಅಲ್ಲ, ಆಲ್ರೆಡಿ ಸ್ಟಾಕ್ ಮಾರ್ಕೆಟಲ್ಲಿ ಸ್ವಲ್ಪ ನೀವು ಟ್ರೇಡಿಂಗ್ ಎಲ್ಲ ಮಾಡಿ ಚಾರ್ಟ್ ಬಗ್ಗೆ ಗೊತ್ತಿರೋರು ಮತ್ತು ಮೋರ್ ದೆನ್ 5 to 10 lakhs ಕ್ಯಾಪಿಟಲ್ ಇರೋರಿಗೆ ಹೇಳ್ಕೊಡ್ತೀವಿ. ದಿ ಬಿಗ್ ಬುಲ್ ಅಂತ. ಇದೇ ತಿಂಗಳು ನೀವು 31ನೇ ತಾರೀಕು ಸ್ಟಾರ್ಟ್ ಆಗ್ತಾಯಿದೆ. 3 days ಇರುತ್ತೆ, ಎವ್ರಿ ಮಂತ್ ರಿವ್ಯೂ ಇರುತ್ತೆ, 1 year ಇದು ಮೆಂಟರ್ಶಿಪ್ ಇರುತ್ತೆ. 100% ಈ ಬೀಳೋ ಮಾರ್ಕೆಟಲ್ಲೂ ಕೂಡ ನಾವು ಒಂದು ಕೆಲವೊಂದು ಸ್ಟಾಕ್ಗಳನ್ನ ಅನಲೈಸ್ ಮಾಡ್ತಾಯಿದ್ದೀವಿ, ರಿಸಲ್ಟ್ ಕೂಡ ಬರ್ತಾ ಇದೆ. ಓಕೆನಾ? ಅದಕ್ಕೆ ಫುಲ್ ಪ್ರೂಫ್ ಇರುತ್ತೆ. ಪೇನಲ್ಲಿ ಬೇಕಾ ಎಲ್ಲ ಸಿಗುತ್ತೆ. ಕೋರ್ಸ್ ಜಾಯ್ನ್ ಆದರೆ ಮಾತ್ರ ಪೇನಲ್ಲಿ ಸಿಗುತ್ತೆ. ಸುಮ್ಮನೆ ಎಲ್ಲೋ ಕೂತ್ಕೊಂಡು ಕಮೆಂಟ್ ಮಾಡ್ಕೊಂಡು ಪೇನಲ್ಲಿ ಸಿಗಲ್ಲ. ಕ್ಲಿಯರಾಗಿ ಹೇಳ್ತಾಯಿದ್ದೀನಿ. ಓಕೆನಾ? ನಮ್ಮ ಒಂದು ಕೋರ್ಸ್ ಇದಿಲ್ಲ ಸರ್, ನಾನು ತುಂಬ ಬಿಗಿನರ್, ನನಗೇನು ಗೊತ್ತಿಲ್ಲ ಸ್ಟಾಕ್ ಮಾರ್ಕೆಟ್ ಅಂದರೆ, ನಮ್ಮದೊಂದು ಭಾನುವಾರ 10 ಗಂಟೆಯಿಂದ 12 ಗಂಟೆವರೆಗೂ ಫ್ರೀ ವರ್ಕ್ಶಾಪ್ ಇರುತ್ತೆ ನಿಮಗೋಸ್ಕರ, ಹೊಸಬ್ರಿಗೋಸ್ಕರ. ನೀವು ಕೂಡ ನಂಬರ್ನ ಕೊಟ್ಟಿರ್ತೀವಿ, ರಿಜಿಸ್ಟರ್ ಮಾಡಿ ಬಂದು ಫ್ರೀಯಾಗಿ ನೀವು ಬೇಸಿಕ್ ಸ್ಟಾಕ್ ಮಾರ್ಕೆಟ್ನ ತಿಳ್ಕೊಬೋದು. ಇದು ನಮ್ಮ ಒಂದು ಇನ್ಫಾರ್ಮೇಷನ್ ಆಗಿತ್ತು. ಈ RSI ಬಗ್ಗೆ ನಿಮಗೆಲ್ಲ ಏನು ಅಭಿಪ್ರಾಯ ಇದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ಕೂಡ ಆನ್ಸರ್ ಮಾಡ್ತೀನಿ. ಇನ್ನೂ ಕೂಡ ಈ ರೀತಿ ಮಾಹಿತಿ ಬೇಕಾದಲ್ಲಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಯಾವ ವಿಷಯ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅಂತ ಅದ್ರ ಬಗ್ಗೆನೂ ಕೂಡ ನಾವು ವಿಡಿಯೋ ಮಾಡೋಕ್ಕೆ ಟ್ರೈನ ಮಾಡ್ತೀವಿ. ಇಷ್ಟೇ ಹೇಳ್ತಾ ಇವತ್ತಿನ ಒಂದು ವಿಷಯ RSI ಬಗ್ಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿಬೇಡಿ. ತುಂಬ ಜನ ವೀಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತೋಗ್ತೀರಾ. ಓಕೆ, ನಾವು ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.